ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಎಂಆರ್ಐ ಸ್ಕ್ಯಾನಿಂಗ್, ರಕ್ತ ಪರೀಕ್ಷೆ ಸೇರಿ ಹಲವು ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಕಾರ್ಡಿಯಾಕ್ ಕೇರ್ನಲ್ಲಿ ವಿನೋದ್ ಪ್ರಭಾಕರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಬಲರಾಮ ಚಿತ್ರದ ಪ್ರಮೋಷನ್ ವೇಳೆ ತೊಡಗಿದ್ರು. ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಇಂದು ಸಂಜೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಅವರ 25ನೇ ಸಿನಿಮಾ ಪ್ರಮೋಷನ್ನಲ್ಲಿ ಕಳೆದ 15 ದಿನಗಳಿಂದ ಸಾಕಷ್ಟು ಬ್ಯುಸಿ ಆಗಿದ್ರು ನಟ ವಿನೋದ್ ಪ್ರಭಾಕರ್. ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಅಂದ್ರೆ ಬಿಪಿ ವೇರಿಯೇಷನ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಅದರಂತೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಲರಾಮ ಚಿತ್ರದ ಪ್ರಮೋಷನ್ ವೇಳೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು. ರಕ್ತ ಪರೀಕ್ಷೆ ಸೇರಿ ಹಲವು ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಲಾಗ್ತಾ ಇದೆ. ಇವತ್ತು ಸಂಜೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಈಗ ಕಂಡೀಷನ್ ಬೆಟರ್ ಆಗಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಈ ಬಲರಾಮನ ದಿನಗಳದ್ದು ಪ್ರಮೋಷನ್ ಆಗ್ತಿತ್ತು. ಕಂಟಿನ್ಯೂಸ್ ಅಂದರೆ ನಿದ್ದೆ ಇಲ್ಲ, ಪ್ರಾಪರಾಗಿ ನಿದ್ದೆ ಇಲ್ಲ, ಪ್ರಾಪರಾಗಿ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಆಗ್ತಾ ಇರಲಿಲ್ಲ. ಔಟ್ ಆಫ್ ಸ್ಟೇಷನ್ ಟ್ರಾವ್ಲಿಂಗ್. ಸೊ ನೈಟಲ್ಲಿ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಪ್ರಮೋಷನ್ ಇಂಟರ್ವ್ಯೂಸ್ ಎಲ್ಲ ಆದಮೇಲೆ ಬರೋದು, ಮತ್ತು ಬೆಳಗ್ಗೆ 6 ಗಂಟೆ ಎದ್ದೇಳೋದು. ಸೊ ಹಾಗಾಗಿ ಒಂದು ಲಾಸ್ಟ್ 15 ಡೇಸಿಂದ ಪ್ರಾಪರ್ ನಿದ್ದೆ ಇಲ್ಲ. ಸೊ ಸ್ವಲ್ಪ ಸ್ಟ್ರೆಸ್ ಔಟ್ ಆಗಿದ್ದಾರೆ. ಸೊ ಬೆಳಗ್ಗೆ ಒಂಚೂರು ಬಿ ಪಿ ಒಂಚೂರು ಲೋ ಇಲ್ಲ, ಶುಗರ್ ಒಂಚೂರು ಲೋ ಆ ಥರ ಅಂದರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟಾಗಿ ಒಂಚೂರು ಹಾಸ್ಪಿಟ್ಲ್ ಹೋಗೋಣ ಅಂತ ಅಂದರು. ಇಲ್ಲಿಗೆ ಬಂದು ಆ್ಯಸ್ ಯೂಶ್ವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟು ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನಾವು. ಈಗ ICU ಅಲ್ಲಿದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಬಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈಸ್ ಫೈನ್ ನಾವು. ಸ್ವಲ್ಪ ಬಟ್ ಇರತ್ತಲ್ಲ ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ. ಸೊ ಇವೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ. ಬಟ್ ಈಸ್ ಫೈನ್ ನಾವು. ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಬಿಟ್ಟರೆ ಸೀರಿಯಸ್ ಆಗಿ ಏನೂ ಇಲ್ಲ. ಬಟ್ ಈಸ್ ಫೈನ್ ನಾವು. ಥ್ಯಾಂಕ್ ಯು ಸೋ ಮಚ್. ಏನೂ ಇಲ್ಲ, ಒಂದು ಸಿನಿಮಾ ಅಂದರೆ ಒಂದು ಡೈರೆಕ್ಟ್ರಿಂದ ಹಿಡಿದು ಒಂದು ಹೀರೋಯಿಂದ ಹಿಡಿದು ಎಲ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಬಟ್ ಎವ್ರಿ ಫಿಲ್ಮ್ ಅವರು ಹೊಸ ಸಿನಿಮಾ ಥರನೇ ಪ್ರಮೋಟ್ ಮಾಡ್ತಾರೆ. ಅಂದರೆ ಹೊಸದಾಗಿ ನಾನು ಬಂದಿದ್ದೀನಿ, ನನ್ನ ಫ್ಯಾನ್ಸ್ ನನ್ನನ್ನು ನೋಡಿ ಖುಷಿ ಪಡಬೇಕು ಅಂತ ಒಂದು ಏಮನ್ನು ಇಟ್ಕೊಂಡೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬರಬೇಕು ಅಂತ ಏಮ್ ಇಟ್ಕೊಂಡೆ ಎಲ್ಲ ಸಿನಿಮಾ ಮಾಡೋದು. ಆ್ಯಂಡ್ ಪ್ಲಸ್ ಈ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.